ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಮ್ಮನವರಿಗೆ ನನ್ನ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರ್ಗೂ ನನ್ನ ವಂದನೆಗಳು. ಈ ದಿನ ಜೂಮ್ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್ಸ್, ನಿನ್ನೆ ಸದಾನಂದ ಯೋಗಿಗಳ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಗುರುಗಳು ತುಂಬಾ ಖುಷಿ ಆಯ್ತು. ಹಾಗೆ ನೋಡಿ, ಏನೊಂದು ಕೋಇನ್ಸಿಡೆನ್ಸ್ ಅಂತಂದ್ರೆ, ನಿನ್ನೆ ಬೆಳಗ್ಗೆ ಇದನ್ ಮಾಡಿದ್ದ, ಆಮೇಲೆ ಪುಸ್ತಕ ಓದ್ತಾ ಇದ್ದೀನಿ, ಇದು ಪರಮಹಂಸ ಯೋಗಾನಂದ ಪುಸ್ತಕ ಓದ್ತಾ ಇದ್ದೀನಿ. ಅಲ್ಲಿ ಅಷ್ಟೇ ಗುರುಗಳು, ಹಿಮಾಲಯ ಎಲ್ಲ ಬಂತು. ಅದೇನೇನು ನಂತರ ಪತ್ರಿ ಸರ್ದು ಪುಸ್ತಕಗಳನ್ನು ಓದ್ರಿ ಅಂತ ಒಂದು ವಿಡಿಯೋ ಇತ್ತು, ಅದನ್ನ ಕೇಳ್ತಾ ಇದ್ದೆ. ಎಲ್ಲ ನೋಡಿ ಹೇಗೆ ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಗುತ್ತೆ. ಎಲ್ಲಾರ ಬಗ್ಗೆ ತಿಳ್ಕೋಬೇಕು, ಓದಬೇಕು, ಜ್ಞಾನ ಹೆಚ್ಚಿಸ್ಕೋಬೇಕಂತ ಅದ್ರಲ್ಲಿ ಹೇಳ್ತಾ ಇದ್ರು ಪತ್ರಿ ಸರ್. ನಿಜ ಅನ್ಸ್ತು, ನಿಜವಾಗ್ಲು. ಓಕೆ, ಇವತ್ತಿನ ಗುರುಗಳು ಯಾರು ಅಂದ್ರೆ ಸ್ವಾಮಿ ರಾಮ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಯಾರಿಗ ಗೊತ್ತಿಲ್ಲ, ತುಂಬಾ ಪುಸ್ತಕ ಪ್ರಿಯರಿಗೆಲ್ಲ ಅವ್ರಿಗೆ ಗೊತ್ತು. ಅವರು ರಚಿಸಿದ ಅದ್ಭುತವಾದ ಹಿಮಾಲಯದ ಮಾಸ್ಟರ್ಸ್ ಸನ್ನಿಧಿಯಲ್ಲಿ ಪುಸ್ತಕ ಪ್ರತಿಯೊಬ್ಬ ಧ್ಯಾನಿ ಓದ್ಲೇಬೇಕಾದಂತ ಪುಸ್ತಕ. ಅಷ್ಟು ಚೆನ್ನಾಗಿದೆ. ಅವರ ಒಂದು ಅನುಭವಗಳು, ಅವ್ರು ಹೇಗೆ ಇದು ಮಾಡಿದ್ರು, ಒಂದೊಂದೇ ತಮ್ಮಲ್ಲಿರೋ ವೀಕ್ನೆಸ್ ಗಳನ್ನ ಹೇಗೆ ಹೊರಗಡೆ ಅವರು ಅದರಿಂದ ರಿಲೀಸ್ ಮಾಡ್ಕೊಂಡ್ರು, ಹೇಗೆ ಮಹಾತ್ಮರಾದ್ರು, ಯಾತರ ಗುರುಗಳ ಸೇವೆ ಮಾಡ್ತಾ ಇದ್ರು. ಪ್ರತಿಯೊಂದು ಅಧ್ಯಾಯನು ಅಷ್ಟು ಅದ್ಭುತವಾದ, ನಾನು 4-5 ಸಲ ಆ ಪುಸ್ತಕವನ್ನು ಓದಿದ್ದೀನಿ. ಹೀಗೆ ಅದರಲ್ಲಿ ಹಿಮಾಲಯವನ್ನು ಸ್ವಾಮಿ ರಾಮ ಅವರು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಆ ಪುಸ್ತಕವನ್ನು ಓದಿದ್ರೆ ಸಾಕು, ನಮ್ಮ ಕಣ್ಣು ಮುಂದೆ ಹಿಮಾಲಯನೇ ಪರ್ವತನೇ ಮುಂದೆ ಇದ್ದ ಹಾಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ಅದನ್ನು ವರ್ಣಿಸಿದ್ದಾರೆ. ಅಲ್ಲಿರುವ ಆ ಪುಸ್ತಕದಲ್ಲಿ ಅಲ್ಲಿರುವ ಯೋಗಿಗಳ ಬಗ್ಗೆ, ಸ್ಥಳಗಳ ಬಗ್ಗೆ, ಸಿದ್ಧ ಗುರುಗಳ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಅಲ್ಲಿ ಅಂದ್ರೆ ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಸಂಪತ್ತು ತುಂಬಾ ಇದೆ. ಅದೆಲ್ಲವನ್ನು ಸ್ವಾಮಿ ರಾಮ ಅವರು ವರ್ಣಿಸಿದ ರೀತಿ ತುಂಬಾ ಅದ್ಭುತವಾದದ್ದು. ಅಂತಹ ಗುರುಗಳ ಬಗ್ಗೆ ಪುಸ್ತಕಗಳನ್ನೇನೋ ಬರೆದಿದ್ದಾರೆ, ಆದ್ರೆ ಅವರ ಬಗ್ಗೆ ತಿಳ್ಕೊಳ್ಳೋ ಒಂದು ಸದಾವಕಾಶ ನಮಗೆ ಈ ದಿನ ಸಿಕ್ಕಿದೆ. ಅದರಲ್ಲಿ ಆ ಪುಸ್ತಕದಲ್ಲಿ ಅವರು ಗುರು ಶಿಷ್ಯರ ಸಂಬಂಧದ ಬಗ್ಗೆ, ಗುರುಗಳ ಬಗ್ಗೆ, ಹಂತಗಳಲ್ಲಿ ಅವರು ಯಾವ ತರ ಬೆಳೆದು ಬಂದ್ರು, ಅವರ ಸಂಶಯಗಳು, ಅದರ ನಿವಾರಣೆ ಎಲ್ಲವನ್ನು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಯಾಕೆಂದ್ರೆ ಇವೆಲ್ಲ ಅವ್ರು ವರ್ಣಿಸಿದ ರೀತಿ ಹೇಗಿದೆ ಅಂದ್ರೆ, ಪ್ರತಿಯೊಬ್ಬ ಧ್ಯಾನಿಗೂ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಹಾದು ಬರುವಾಗ ಉಂಟಾಗುವ ಸಂಶಯಗಳು. ಆದ್ರೆ ಯಾರನ್ನು ಕೇಳ್ಬೇಕು? ಅದಕ್ಕೆ ಪುಸ್ತಕ ಓದ್ಬೇಕು. ಎಷ್ಟೋ ಸಮಸ್ಯೆಗಳು, ಸಂಶಯಗಳು ಇದರಿಂದ ನಿವಾರಣೆ ಆಗ್ತವೆ. ಅಯ್ಯೋ ಹೌದಲ್ಲ, ನನಗೂ ಇದೇ ತರ ಆಗ್ತಾ ಇದೆಯಲ್ಲ, ಓಹೋ ಇದನ್ನ ನಿವಾರಣೆ ಕೊಟ್ಟಿದ್ದಾರೆ, ಓ ಆಯ್ತು ಅಂತೇಳಿ ನಮಗೆ ಒಂಥರ ಸಂತೋಷ ಸಿಗುತ್ತೆ. ಅಂತ ಅದ್ಭುತವಾದ ಸಂಗತಿಗಳು ತುಂಬಾ ಇದೆ. ಸ್ವಾಮಿ ರಾಮ ಅವರು 1925ರಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಉತ್ತರಾಖಂಡದಲ್ಲಿ ಟೋಲಿ ಅನ್ನುವ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಜನನ ಕೂಡ ತುಂಬಾ ಅದ್ಭುತವಾದದ್ದು. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಮದುವೆ ಆದ್ಮೇಲೆ ಒಂದ್ 5 ವರ್ಷಕ್ಕೋ 10 ವರ್ಷಕ್ಕೋ ಆಗುತ್ತೆ. ಹಬ್ಬ ಅಂದ್ರೆ ಒಂದ್ 40 ವರ್ಷದೊಳಗೆ ಮಕ್ಳಾಗ್ಬಿಡ್ತಾರೆ ಅಲ್ಲ, ಅದಕ್ಕಿಂತ ಜಾಸ್ತಿನೇ. ಆದ್ರೆ ಇವರು ಹುಟ್ಟಿದಾಗ ಅವರ ತಂದೆ ತಾಯಿಗಳ ವಯಸ್ಸು ಇಳಿ ವಯಸ್ಸಾಗಿತ್ತು, ಅವ್ರದ್ದು ತುಂಬಾ ವಯಸ್ಸಾಗಿತ್ತು ಅವರಿಗೆ. ಆದ್ರೆ ಅಷ್ಟು ವರ್ಷಗಳ ಕಾಲ ಅವರಿಗೆ ಸಂತಾನ ಪ್ರಾಪ್ತಿ ಇರ್ಲಿಲ್ಲ. ಒಂದು ದಿನ ರಾಮರವರ ತಂದೆ ಯೋಗ ಸಾಧನೆಗೆ ಹೊರಗಡೆ ಹೋದಾಗ ಅವರ ಮನೆಗೆ ಒಬ್ಬ ಬೆಂಗಾಲಿ ಬಾಬಾ ಬರ್ತಾರೆ. ಅವ್ರು ಬಂದು ನಿಮಗೆ ಒಬ್ಬ ಮಗ ಹುಡ್ತಾನೆ ಅಂತ ಹೇಳ್ತಾರೆ. ಅವರು ರಾಮರವ್ರ ತಾಯಿಗೆ ನಂಬಕ್ಕಾಗಲ್ಲ. ಅಯ್ಯೋ ಆಗ ವಯಸ್ಸಿನಲ್ಲೇ ಆಗ್ಲಿಲ್ಲ, ಈಗೆಂತ ಮಗ ಹುಡ್ತಾನೆ ಅಂತ ಸುಮ್ಮನಾಗ್ತಾರೆ. ಆದ್ರೆ ಆಶ್ಚರ್ಯ ಆಗುತ್ತೆ, ಏನ್ ಇದು ನಿಜನಾ ಸುಳ್ಳ ಅಂತ ಗೊತ್ತಾಗಲ್ಲ. ಆದ್ರೆ ಆ ಬೆಂಗಾಲಿ ಬಾಬಾ ಒಂದ್ ಕಂಡೀಷನ್ ಹಾಕ್ತಾರೆ. ಏನಂತ ಅಂದ್ರೆ, ನಿಮಗೆ ಮಗ ಹುಡ್ತಾನೆ, ನಿಮಗೆ ಡೌಟ್ ಇದೆಯಲ್ಲ, ಇಲ್ಲ ಅದ್ರ ಸಂಶಯ ನಿವಾರಣೆ ಆಗುತ್ತೆ. ಆದ್ರೆ ಒಂದ್ ಕಂಡೀಷನ್, ನಿಮಗ್ ಮಗ ಹುಟ್ಟಿದ್ರೆ ಆ ಮಗುವನ್ನು ನನಗ್ ಕೊಡ್ಬೇಕು ಅಂತ ಷರತ್ತು ವಿಧಿಸ್ತಾರೆ.
ಇವ್ರಿಗೆ ನಿಜವಾಗ್ಲೂ ಒಂದ್ ಕ್ಷಣ ಏನ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಆದ್ರೆ ಒಂದ್ ಕಡೆ ಸಂತೋಷ ಆಗುತ್ತೆ, ಇರ್ಲಿ ನಮಗ್ ಮಕ್ಳೇ ಇಲ್ಲ ಅನ್ಕೊಂಡಿದ್ರೆ ಅಟ್ಲೀಸ್ಟ್ ಮಕ್ಳ ಆಗ್ತಾ ಇದಾರಲ್ಲ. ಆಮೇಲೆ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ, ಎಷ್ಟೋ ಜ್ಞಾನ ಅಂತ. ಅವರು ದೊಡ್ಡ ಬಾಬಾ, ಅವರು ತಮ್ಮ ಹತ್ರ ಇಟ್ಕೊಂಡ್ರೆ ಎಲ್ಲ ಜ್ಞಾನವನ್ನು ಕಲ್ಸ್ಕೊಡ್ತಾರೆ. ನಮ್ಮ ಮಗ ಎಲ್ಲಿದ್ರೇನು ಉತ್ತಮ ಸಂಸ್ಕಾರದೊಂದಿಗೆ ಇರ್ತಾನೆ ಅಂತೇಳಿ ಅವರು ಸಂತೋಷದಿಂದ ಒಪ್ಪಿಗೆ ಕೊಡ್ತಾರೆ. ಹೀಗೆ ಒಪ್ಪಿಗೆ ಕೊಟ್ಟ ತಕ್ಷಣ 1 ವರ್ಷದ ಒಳಗೆ ಆ ದಂಪತಿಗಳಿಗೆ ಸ್ವಾಮಿ ರಾಮರವರು ಜನಿಸುತ್ತಾರೆ. ಅವರಿಗೆ ಕಿಶೋರ್ ದರ್ಶಮನ್ ಅಂತ ನಾಮಕರಣ ಮಾಡ್ತಾರೆ, ಅಂದ್ರೆ ಮುಂಚಿನ ಹೆಸರು ಅವ್ರದ್ದು. ಆ ಮಗುಗೆ ಹಿಂಗೆ ಆಟ ಪಾಠಗಳಿಗೆಲ್ಲ ಸಮಯ ಕಳೆದಿದ್ದೆ ಗೊತ್ತಾಗಲ್ಲ. 5 ವರ್ಷ ಆಗ್ಬಿಡುತ್ತೆ. 5 ವರ್ಷ ಆದ ತಕ್ಷಣ ಬೆಂಗಾಲಿ ಬಾಬಾ ಬಂದು ಆ ಮಗುವನ್ನು ಕರೆದುಕೊಂಡು ಹೋಗ್ತಾರೆ. ಹೀಗೆ ಸ್ವಾಮಿ ರಾಮರ ಬಾಲ್ಯ ಆ ಗುರುಗಳ ಹತ್ರನೇ ಕಳೆದು ಹೋಗ್ಬಿಡುತ್ತೆ. ಅವರಿಗೆ ರಾಮರವರಿಗೆ ಅವ್ರ ಗುರುಗಳು ಧ್ಯಾನ, ಯೋಗ ಸಾಧನೆ, ಪ್ರಾಣಾಯಾಮ, ಯೋಗ ನಿದ್ರೆ ಎಲ್ಲವನ್ನು ಕಲಿಸ್ತಾರೆ. ನಮ್ಮ ಶರೀರದಲ್ಲಿ ತನ್ನಷ್ಟಕ್ಕೆ ತಾನೇ ನಡೆಯುವ ಕ್ರಿಯೆಗಳನ್ನು ಕೂಡ ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅಂತೇಳಿ ಅದನ್ನು ಕಲಿಸ್ತಾರೆ. ಅಂದ್ರೆ ಉದಾಹರಣೆಗೆ ಹೀಗೆ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ, ಎಲ್ಲ ಜೀರ್ಣ ಆಗ್ತಾ ಒಂದು ಹಂತದಲ್ಲಿ ಹಸಿವೆ ಆಗುತ್ತಲ್ಲ ನಮಗೆ. ಆದ್ರೆ ಆ ಹಸಿವೆಯನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಂತರ ಮೂತ್ರಪಿಂಡಗಳು ಅವು ತಮ್ಮ ಕೆಲಸ ತಾವು ಮಾಡ್ತಾ ಇರ್ತವೆ, ಆದ್ರೆ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಅಂದ್ರೆ ಯಾವಾಗ ಬೇಕನ್ಸಿದ್ರೆ ಅವಾಗ ಅದನ್ನ ನಡೆಯೋ ಹಾಗೆ ಮಾಡ್ಬೋದು. ಅಂದ್ರೆ ಇದು ಎಕ್ಸಾಂಪಲ್, ಎಲ್ಲ ಭಾಗಗಳಿಗೂ ಕಂಟ್ರೋಲ್ನೆಸ್ ಇರೋ ಅಂತ ವಿದ್ಯೆಯನ್ನು ಕಲಿಸ್ತಾರೆ ಅವ್ರಿಗೆ. ಹೀಗೆ ಗುರುಗಳಿಂದ ಸಾಕಷ್ಟು ವಿದ್ಯೆಗಳನ್ನು ಕಲಿತಾರೆ. ಗುರುಗಳು ಎಲ್ಲಿ ಹೋದ್ರು ಅವರು ಹೋಗ್ತಾ ಇರ್ತಾರೆ. ಅವರು ತಮ್ಮ ಪ್ರಯಾಣದಲ್ಲಿ, ಅಂದ್ರೆ ಗುರುಗಳ ಜೊತೆಗೆ ಹೋದಾಗ ಎಷ್ಟೋ ಅದ್ಭುತಗಳನ್ನು, ವಿಶೇಷಗಳನ್ನು, ವಿಚಿತ್ರಗಳನ್ನು ನೋಡ್ತಾರೆ. 2 ಶರೀರ ಹೊಂದಿದ ಸಾಧುಗಳನ್ನು, ಗಾಳಿಯಲ್ಲಿ ತೇಲಾಡುವವರನ್ನು, ಅಗ್ನಿಯನ್ನು ಸೃಷ್ಟಿಸುವ ಸಾಧುಗಳನ್ನು ಅವರು ಸಹ ನೋಡ್ತಾರೆ. ಆದ್ರೆ ಸ್ವಾಮಿ ರಾಮರವರು ಗುರುಗಳು ಬೆಂಗಾಲಿ ಬಾಬಾರವರು ಯಾವ ತರನ ಸಿದ್ಧಿಗಳನ್ನು ತೋರಿಸ್ತಾ ಇರಲಿಲ್ಲ. ಇವರು ಸುಮ್ಮನೆ ಬೇರೆಯವ್ರನ್ನ ತೋರಿಸ್ತಾರಷ್ಟೇ, ಆದ್ರೆ ಇವರಿಗೆ ಯಾವ ಸಿದ್ಧಿಗಳನ್ನು ಕಲಿಸ್ತಾ ಇರ್ಲಿಲ್ಲ. ಇದು ಹೇಳ್ಬೇಕ್ರೆ ಇಲ್ಲಿ ಒಂದು ಚಿಕ್ಕ ಕತೆ ನೆನಪಾಗುತ್ತೆ. ಒಬ್ಬ ಶಿಷ್ಯನ್ ಹೀಗೆ ಪತ್ರಿ ಸರ್ ಹತ್ರ ಯಾರೋ ಒಬ್ರು ಬರ್ತಾರೆ. ಅವರು ತಮ್ಮ ಇದು ಉಸಿರನ್ನು ಕಂಟ್ರೋಲ್ ಮಾಡ್ಕೊಂತಾರೆ, ತಮ್ಮ ಬಾಯಿಯಿಂದ ಬೆಂಕಿಯನ್ನು ಸೃಷ್ಟಿಸ್ತಾರೆ, ಹಾಗೆ ಹೀಗೆ ಎಷ್ಟು ಸಾಧನೆ ಮಾಡಿದ ಧ್ಯಾನದಿಂದೆಲ್ಲ. ಅವಾಗ ಪತ್ರಿ ಸರ್ ಹೇಳ್ತಾರಂತ, ಅವ್ರಿಗೆ ಕೇಳಕ್ ಬಂದಿರ್ತಾರಲ್ಲ, ಹೌದು ಅವ್ರದ್ದೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಎಷ್ಟು ವರ್ಷ ತಗೊಂಡ್ರು, 6 ವರ್ಷಗಳು ತಗೊಂಡಿದ್ದಾರೆ, ಒಂದು 30-40 ವರ್ಷ. ಇಷ್ಟು ಮಾಡಕ್ಕೆ 30-40 ವರ್ಷ ಯಾಕೆ ಬೇಕು? ಅದರಿಂದ ಯಾರಿಗ ಉಪಯೋಗ? ಏನಿಲ್ಲ. ಅದ್ರ ಬದಲು ಧ್ಯಾನ ಮಾಡಿ ಸಾಧನೆ ಮಾಡಿದ್ರೆ ಅವ್ರ ಆತ್ಮ ಎಷ್ಟು ಉನ್ನತ ಸ್ಥಿತಿಗೆ ಹೋಗ್ತಾ ಇತ್ತಂತ. ಹಾಗೆ ಅಂದ್ರೆ ಅವ್ರಿಗೆ ಜಸ್ಟ್ ಜಗತ್ತಿನಲ್ಲಿ ಏನೇನ್ ಇದಾವೆ ಅಂತೇಳಿ ವಿಚಿತ್ರಗಳನ್ನು, ಆಶ್ಚರ್ಯಗಳ ಸಂಗ ಅದ್ಭುತಗಳನ್ನು ತೋರಿಸ್ತಾ ಹೋಗ್ತಾರೆ. ರಾಮರವರಿಗೆ ಇವನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ಅವರಿಗೆ ಎಷ್ಟು ಆಶ್ಚರ್ಯ ಆಗ್ತಿತ್ತಂದ್ರೆ ಅವ್ರನ್ನೆಲ್ಲ ನೋಡ್ಬಿಟ್ಟು ಯಾರಿಗೆ ಅದ್ರಷ್ಟು ಬಾ ಏನು ಮಾಡ್ತಾರಪ್ಪ ಅಂತ ಅಂತೀವಲ್ಲ ನಾವು ಕೂಡ. ಎಲ್ಲರೂ ನೋಡ್ತಾರೆ, ನಮ್ಮ ಗುರುಗಳು ಮಾತ್ರ ಏನು ಕಲಿಸ್ತಾ ಇಲ್ಲ ನನಗೆ, ಅವ್ರಿಗೆ ಬರ್ತತ್ತೋ ಇಲ್ಲ ಕೂಡ ಗೊತ್ತಿಲ್ಲ ನಂಗೆ. ನಾನು ಏನಾದ್ರೂ ಅಪ್ಪಿ ನಮ್ಮ ಗುರುಗಳ ಹತ್ರ ಬಂದ್ಬಿಟ್ನಾ, ಇವ್ರ ಹತ್ರ ಬಂದ್ಬಿಟ್ನಾ, ಬೇರೆ ಹತ್ರ ಹೋಗಿದ್ರೆ ಎಷ್ಟೊಂದು ವಿದ್ಯೆಗಳನ್ನು ಕಲಿತಿದ್ದೆ ಅಂತ ಅನ್ನುವ ಒಂದು ವಿಷಯ ಒಳಗಡೆ ಹುಟ್ಟುತ್ತೆ ಅವರಿಗೆ. ಹೀಗೆ ಅವರು ಅದು ಬಂದ ತಕ್ಷಣ ಅವ್ರು ಸುಮ್ನೆ ಇರ್ಲಿಲ್ಲ. ಅವ್ರೇನ್ ಮಾಡಿದ್ರು, ಆಯ್ತು ಸುಮ್ನೆ ಯಾಕೆ ಇವ್ರ ಹತ್ರ ಇರ್ಬೇಕು, ನಾವು ಎಷ್ಟೋ ಜನ ಮಾಡ್ತಾರಲ್ಲ ಗೊತ್ತಲ್ಲ, ಸಾಯಿಬಾಬಾನ ಹತ್ರ ವರ ಕೇಳ್ತಾ ಇರ್ತಾರೆ. ಅಲ್ಲಿ ಕೆಲಸ ಆಗ್ಲಿಲ್ಲ, ಯಾರು ಹೇಳ್ತಾರೆ, ವೆಂಕಟೇಶ್ವರ ಸ್ವಾಮಿ ಹತ್ರ ಕೇಳ್ರಿ ತುಂಬಾ ಚೆನ್ನಾಗಿ ಬೇಗ ನಿಮಗೆ ವರ ಸಿಗ್ತಾರೆ. ಮತ್ತೆ ವೆಂಕಟೇಶ್ವರ ಸ್ವಾಮಿನ ಬೇಡ್ಕೊಳ್ಳೋದು, ಭಕ್ತರಾಗ್ಬಿಡ್ತೀವಿ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿನ ಕೇಳ್ರಿ, ಬಹಳ ಸಿದ್ಧಿ ಉಳ್ಳ ದೇವಿ ಆಕಿ. ಹೀಗೆ ಅವ್ರಿಗೂ ಅದೇ ತರ ಸಂಶಯ ಬಂದು ಅವ್ರು ಅದನ್ನ ಸುಮ್ನೆ ಕೂಡಲ್ಲ, ಹೋಗಿ ಬೇರೆ ಗುರುಗಳ ಹತ್ರ ಹೋಗಿ ತಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಲು ಕೇಳ್ಕೊಳ್ತಾರೆ. ಆಗ ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ ಗುರುಗಳು ಯಾರಪ್ಪ ಅಂತ ಕೇಳ್ತಾರೆ. ಬೆಂಗಾಲಿ ಬಾಬಾ ಅಂತ ಹೇಳ್ತಾರೆ.
ಅಯ್ಯೋ, ಅಂತಹ ಮಹಾನ್ ಗುರುಗಳನ್ನ ಬಿಟ್ಟು ನೀನು ನಮ್ಮ ಹತ್ರ ಬರ್ತೀಯಾ ಅಂತ ಹೇಳ್ತಾರೆ. ಅವಾಗ ಅವ್ರ ವ್ಯಾಲ್ಯೂ ಗೊತ್ತಾಗತ್ತೆ ಅವ್ರಿಗೆ. ಹೀಗೆ ಒಂದ್ಸಲ ಒಬ್ಬ ಯೋಗಿ ಕೈಯ ಬೆರಳಿನಿಂದ ಅಗ್ನಿಯನ್ನು ಸೃಷ್ಟಿಸ್ತಾರೆ. ಕೈ ಬೆರಳಿರುತ್ತಲ್ಲ ಆತರ. ಅದನ್ನ ನೋಡಿ ಸ್ವಾಮಿ ರಾಮರಿಗೆ ತುಂಬಾ ಆಶ್ಚರ್ಯ ಆಗಿ ತಮ್ಮ ಗುರುಗಳ ಹತ್ರ ಬಂದು, ಗುರುಗಳೇ, ನಾನು ನನ್ನ ಗುರುವನ್ನು ಬದಲಾಯಿಸ್ತೇನೆ ಅಂತ ಹೇಳಿದಾಗ ಕಾರಣ ಕೇಳ್ತಾರೆ. ಆಗ ಬೆಂಗಾಲಿ ಬಾಬಾ, ಸೇಮ್ ಈಗ ನಾನು ಹೇಳಿದ್ದಲ್ಲ, ಬಾಬಾರವ್ರ ಪತ್ರಿ ಸರ್ ಏನ್ ಕೇಳಿದ್ರೆ, ಎಷ್ಟು ವರ್ಷ ತಗೊಂಡ್ರು ಅಂತ ಕೇಳ್ತಾರೆ. ಸುಮಾರು 20 ವರ್ಷ ಸಾಧನೆ ಮಾಡಿದಾರೆ ಅದನ್ನೆಲ್ಲ, ಅಂದ್ರೆ ಆ ಬೆರಳಿಂದ ಅಗ್ನಿ ಉತ್ಪತ್ತಿ ಮಾಡೋಕೆ. ಅವಾಗ ಆ ಬೆಂಗಾಲಿ ಬಾಬಾ ಹೇಳ್ತಾರೆ, ಒಂದ್ 4 ಆಣೆ ಖರ್ಚು ಮಾಡ್ಬಿಟ್ರೆ ಒಂದ್ ಲೈಟರ್ ಸಿಗುತ್ತೆ, ಇಲ್ಲದ್ರೆ ಏನೋ ಒಂದ್ ಸಿಗುತ್ತೆ, ಒಂದ್ ಮೊಂಬತ್ತಿ ಸಿಗುತ್ತೆ. ಅಷ್ಟು ಮಾಡೋಕೆ 20 ವರ್ಷ ಸಾಧನೆ ಮಾಡ್ಬೇಕಾ? ಹಾಗಾದ್ರೆ ನಿನಗೆ ಅವ್ರು ಗ್ರೇಟ್ ಅನ್ಸುತ್ತಲ್ಲ, ನೀನು ಅವ್ರ ಹತ್ರನೇ ಹೋಗು ಅಂತೇಳಿ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಸ್ವಾಮಿ ರಾಮರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ನಮ್ಮ ಗುರುಗಳೇ ತುಂಬಾ ಗ್ರೇಟ್, ಏನಾದ್ರೂ ಕಲಿಯೋದಿದ್ರೆ ಅವರ ಹತ್ರನೇ ಕಲಿತೀನಿ ಅಂತೇಳಿ ಅವರು ಅಂದ್ಕೊಳ್ತಾರೆ. ಸ್ವಾಮಿ ರಾಮರವ್ರಿಗೆ ಗುರುಗಳು ಒಂದು ಪರ್ವತದ ಮೇಲೆ ಒಂದು ಗುಹೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಮೇಲೆ ಕರ್ಕೊಂಡೋಗಿ, ರಾಮ, ನಾನು ಒಳಗಡೆ ಮೆಡಿಟೇಷನ್ ಮಾಡ್ತೇನೆ, ನೀನು ಯಾರನ್ನು ಒಳಗೆ ಬಿಡದೆ ಕಾವಲ್ ಕಾಯ್ತಾ ಇರ್ಬೇಕು ಅಂತ ಹೇಳ್ತಾರೆ. ಹೀಗೆ ದಿನ ಕಾವಲ್ ಕಾಯ್ತಾ ಇರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅಂತ, ಏನಪ್ಪ ಇದು ದಿನಾ ಇದೇ ಕೆಲಸ ಆಗ್ಬಿಡ್ತಲ್ಲ, ನಾನು ಏನ್ ಎದಕ್ ಬಂದಿದ್ದೀನಿ, ನಾನು ಏನ್ ಕಲ್ತಿದ್ದೀನಿ, ಏನ್ ಸಾಧನೆ ಮಾಡ್ತಿದ್ದೀನಿ, ಇದೇ ನನ್ ಕೆಲಸ ಆಗೋಯ್ತು ಅಂತೇಳಿ ತುಂಬಾ ಬೇಸರ ಆಗುತ್ತೆ. ಅವಾಗ ಗುರುಗಳ ಹತ್ರ, ಗುರುಗಳೇ, ನನಗೆ ಒಬ್ಬನಿಗೆ ಕಾವಲ್ ಕಾಯಕ್ಕೆ ತುಂಬಾ ಬೇಸರ ಆಗ್ತಾ ಇದೆ ಅಂತ. ಆಗ ಗುರುಗಳು, ಸರಿ, ನಿನ್ನ ಜೊತೆಗೆ ಒಬ್ಬ ಸ್ನೇಹಿತನನ್ನು ಕರ್ಸುತ್ತೇನೆ ಅಂತಂದು ಒಂದು ಕರಡಿನ ಕರ್ಕೊಂಡ್ ಬರ್ತಾರೆ. ಕರಡಿ ನಿನ್ ಜೊತೆ ಇರುತ್ತೆ, ನಿನ್ ಜೊತೆ ಬೇಕಂತ ಕೇಳಿದ್, ಯಾರಂತ ಕೇಳಿಲ್ಲ, ಜೊತೆ ಬೇಕಂದಿದೆ, ಸರಿ ಈಗ ಕರಡಿನ ಕರ್ಕೊಂಡ್ ಬಂದ್ವಿ. ಕರಡಿ ಸ್ವಾಮಿ ರಾಮರ ಪಕ್ಕೆ ಸುಮ್ಮನೆ ಕೂತಿರ್ತದೆ. ಆಗ ಸ್ವಾಮಿರವರ ಕರಡಿನೇ ಸ್ನೇಹ ಮಾಡ್ಕೊಂತಾರೆ. ಅದಕ್ಕೆ ಬಾಲು ಅಂತ ಹೆಸರಿಡ್ತಾರೆ. ಆ ಕರಡಿ ಜೊತೆ ಹಿಮಾಲಯದ ಪರ್ವತ ತುಂಬಾ ಓಡಾಡ್ತಾರೆ. ಆ ಕರಡಿ ರಾಮರಿಗೆ ಒಬ್ಬ ಸ್ಪಿರಿಟ್ ಗೈಡ್ ತರಹ ಸಪೋರ್ಟ್ ಮಾಡುತ್ತೆ. ಆದ್ರೆ ಮತ್ತೆ ಅಲ್ಲಿಂದ ವಿದ್ಯಾಭ್ಯಾಸಕ್ಕೆ ತೆರಳಿದಾಗ ಆ ಕರಡಿಯನ್ನು ಬಿಟ್ಟು ಹೋಗ್ಬೇಕಲ್ಲ, ಫಸ್ಟ್ ಟೈಮ್ ಅವರಿಗೆ ಡಿಟ್ಯಾಚ್ಮೆಂಟ್ ಅರಿವಾಗುತ್ತೆ. ಅಯ್ಯೋ, ಅಂದ್ರೆ ಸಾಧಕರಿಗೆ ಯಾವ ಒಂದು ಅಟ್ಯಾಚ್ಮೆಂಟ್ ಇರಬಾರ್ದು, ಅವರಿಗೆ ಅವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಡಿಟ್ಯಾಚ್ಮೆಂಟ್ ಅರಿವಾಗುತ್ತೆ. ಹಾಗೆ ತುಂಬಾ ವೈಭವದಿಂದ ತಮ್ಮ ಅಂದ್ರೆ ಮುಂದೆ ತೆರಳಿ, ವಿದ್ಯಾಭ್ಯಾಸಕ್ಕೆ ತೆರಳಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆದು ತಮ್ಮ ಡಿಗ್ರಿಯನ್ನು ಮುಗಿಸ್ತಾರೆ. ಅವರು ಡಿಗ್ರಿಯನ್ನು ಮುಗಿಸಿ ಬಂದ ತಕ್ಷಣ ಗುರುಗಳು ಹೇಳ್ತಾರೆ, ನೀನು ನರ್ಮದಾ ನದಿಯ ಹತ್ರ ಹೋಗಿ ಅಲ್ಲಿ ನಿನ್ನ ಧ್ಯಾನ ಸಾಧನೆ ಮಾಡು ಅಂತ ಹೇಳ್ತಾರೆ. ಅಲ್ಲಿಂದ ಸ್ವಾಮಿ ರಾಮರವರು ನರ್ಮದಾ ನದಿ ತೀರಕ್ಕೆ ಬಂದು ನದಿ ಹತ್ರ ಒಂದು ದೊಡ್ಡ ಕಲ್ಲಿನ ಮೇಲೆ ಕುಳಿತು ಧ್ಯಾನ ಸಾಧನೆಯನ್ನು ಶುರು ಮಾಡ್ತಾರೆ. ಹೀಗೆ ಅವರ ಸಾಧನೆ ಮುಂದುವರಿತಾ ಇರ್ತಾರೆ. ಆದ್ರೆ ಆ ನದಿಯಲ್ಲಿ ತುಂಬಾ ಮೊಸಳೆಗಳು ಇರ್ತವೆ. ಒಂದು ಸಲ ಧ್ಯಾನಕ್ಕೆ ಕುಂತಾಗ ಅಧಿಕ ಸಂಖ್ಯೆಯಲ್ಲಿ ಮೊಸಳೆಗಳೆಲ್ಲ ಬಂದು ಸ್ವಾಮಿ ರಾಮವನ್ನು ಸುತ್ತರಿದ್ರು. ಆಮೇಲೆ ಧ್ಯಾನದಿಂದ ಎಚ್ಚೆತ್ತು ರಾಮರವರು ಇದನ್ನೆಲ್ಲ ನೋಡ್ತಾರೆ. ಒಂದು ಕ್ಷಣ ಭಯ ಆಗುತ್ತೆ, ಆದ್ರೂ ಆ ಭಯವನ್ನು ಹೊಡೆದೋಡಿಸಿ ಮತ್ತೆ ಧ್ಯಾನದಲ್ಲಿ ಅವರು ನಿರತರಾಗ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಮೊಸಳೆಗಳೆಲ್ಲವೂ ಒಂದು ಆ ಸ್ವಾಮಿ ರಾಮ ಅವರಿಗೆ ಹಾನಿ ಮಾಡದೆ ಹಾಗೆಯೇ ನದಿಯಲ್ಲಿ ಹೊರಟು ಹೋಗ್ತವೆ. ನೋಡ್ರಿ, ಅವರಲ್ಲಿ ಇದ್ದಿದ್ದ ಭಯನು ನಿವಾರಣೆ ಮಾಡಿದ್ರು ಗುರುಗಳು. ಹೀಗೆ ಯಾವುದೋ ಒಂದು ರೀತಿಯಲ್ಲಿ, ಅಂದ್ರೆ ನಾವು ಆಧ್ಯಾತ್ಮಿಕ ಹಾದಿಯಲ್ಲಿ ಇದ್ದಾಗ ಸಾಧನೆ ಮಾಡ್ಬೇಕಾದ್ರೆ ಎಷ್ಟೋ ಅಡೆತಡೆಗಳು ಬರ್ತಾ ಇರ್ತವೆ. ಅವನ್ನೆಲ್ಲ ಮೆಟ್ಟಿ ನಾವು ಮುಂದೆ ಹೋಗ್ಬೇಕು. ಆಗ್ಲೇ ನಮ್ಮಲ್ಲಿರೋ ವೀಕ್ನೆಸ್ ಅನ್ನ ನಾವು ಕಳ್ಕೊಳ್ಳಕ್ಕೆ ಸಾಧ್ಯ ಆಗುದು. ಇಲ್ಲಾಂದ್ರೆ ಅಯ್ಯೋ ಭಯ ಆಯ್ತಲ್ಲಪ್ಪ, ಹೆಂಗಪ್ಪ ಮತ್ತೆ ಧ್ಯಾನ ಕೂತ್ಕೊಂಡ್ರೆ ನನಗೇನ್ ಮಾಡ್ತಾವೆ ನಮ್ಮ ಮೊಸಳೆ ಅಂತ ಹೇಳಿ ಹೋಗ್ಬಿಟ್ರೆ ಅವ್ರ ಎಂದಿಗೂ ಆ ಭಯವನ್ನು ಓವರ್ಕಮ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇದೆಲ್ಲ ಆದಾಗ, ಅಂದ್ರೆ ಅವರು ಗುರುಗಳ ಹತ್ರ ಬಂದು ಎಲ್ಲ ಕಲ್ತು ವಿದ್ಯಾಭ್ಯಾಸ ಡಿಗ್ರಿ ಮುಗಿಸಿ ಇದೆಲ್ಲ ಆದಾಗ ಸ್ವಾಮಿ ರಾಮ ಅವರಿಗೆ 25 ವರ್ಷ ಆಗಿತ್ತು.
ಒಬ್ಬ ಫಾರಿನರ್ ಸಹ ಆ ಕಡೆ ಬಂದಾಗ, ನರ್ಮದಾ ನದಿ ಹತ್ರ ಬಂದಾಗ ಮೊಸಳೆಗಳೆಲ್ಲ ಸ್ವಾಮಿ ರಾಮನ ಸುತ್ತುವರೆದಿದ್ದು ನೋಡಿ ಒಂದು ಫೋಟೋ ಸಹ ತೆಗೆದಿದ್ರಂತೆ. ಅದಕ್ಕೆ ಆ ಫೋಟೋ ನೋಡಿ ಘಟನೆಯನ್ನು ನೆನಪಿಸ್ಕೊಂಡು ಸ್ವಾಮಿ ರಾಮ ಅವರು ಹೇಳ್ತಾ ಇದ್ರಂತೆ, ವೆನ್ ಫಿಯರ್ ಈಸ್ ಗಾನ್ ನೇಚರ್ ಬಿಕಮ್ ಫ್ರೆಂಡ್ಲಿ, ಅನಿಮಲ್ಸ್ ಫೀಲ್ ಆಫ್ ಯುವರ್ ಥಾಟ್, ಯು ಡೋಂಟ್ ಡಿಸ್ಟರ್ಬ್ ದೆಮ್, ದೇ ಡು ನಾಟ್ ಡಿಸ್ಟರ್ಬ್ ಯು ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಭಯ ಹೋಗ್ಬಿಡುತ್ತೋ ನೇಚರು ನಮ್ಮ ಸ್ನೇಹಿತ ಆಗುತ್ತೆ. ಪ್ರಾಣಿಗಳಿಗೆ ನಾವು ತೊಂದರೆ ಕೊಡದಿದ್ರೆ ಅವು ಸಹ ನಮ್ಮನ್ನು ಏನು ಮಾಡೋದಿಲ್ಲ. ನಿಜ ಅಲ್ಲ? ನಾವು ಏನಾದ್ರೂ ಮಾಡಿದ್ರೆ ಮಾತ್ರ ಅವು ಮಾಡ್ತವೆ. ಸುಮ್ಮನೆ ಇದ್ರೆ ಯಾವ ಪ್ರಾಣಿನೂ ಏನು ಮಾಡಲ್ಲ. ಈವನ್ ನೇಚರ್ ಸಹ ನಮಗೆ ಸಹಕಾರ ನೀಡುತ್ತೆ. ಹೀಗೆ ಅವರ ಸಾಧನೆ ಮುಂದುವರಿತಾ ಇರ್ತದೆ. ಶಂಕರಾಚಾರ್ಯರ ಅಧಿಪತಿಯಾದ ಪೀಠಕ್ಕೆ ಹೊಸ ಗುರುಗಳನ್ನು ಹುಡುಕ್ತಾ ಇರ್ತಾರೆ. ಆಗ ಇನ್ನು ಶಂಕರಾಚಾರ್ಯರು ಅವರು ಆ ಪೀಠಕ್ಕೆ ಬರೋಕ್ಕಿಂತ ಮುಂಚೆ, ಸಾರಿ, ಅವ್ರು ಬಂದ ಮೇಲೆ ಅಂದ್ರೆ ಅವ್ರಿಗೆ ವಯಸ್ಸಾಗಿರುತ್ತೆ ಶಂಕರಾಚಾರ್ಯರು, ಏಕೆಂದ್ರೆ ಅವರಿಗೆ ವಯಸ್ಸಾಗಿರ್ತದೆ. ಈಗ ಯಾರು ಹುಡುಕ್ತಾ ಇರ್ತಾರೋ ಅವರಿಗೆ ಸ್ವಾಮಿ ರಾಮರ ವಿಷಯ ಗೊತ್ತಾಗುತ್ತೆ. ಗೊತ್ತಾಗಿ ಅವ್ರನ್ನ ಕರೆಸ್ತಾರೆ, ತುಂಬಾ ಕೇಳ್ಕೊಳ್ತಾರೆ. ತುಂಬಾ ಕೇಳ್ಕೊಂಡಾಗ ಆಯ್ತು ಅಂತ ಸ್ವಾಮಿ ರಾಮ ಅವ್ರನ್ನ ಆ ಪೀಠಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾರೆ. ಇವರು ಒಪ್ಕೊಳ್ತಾರೆ. ಒಳ್ಳೆ ಪದವಿ ಅದು. ಪೀಠಾಧಿಪತಿ ಅಂದ್ರೆ ಎಲ್ಲ ನಮಗ್ ಗೊತ್ತಿದೆ ಅಲ್ಲ, ತುಂಬಾ ಗೌರವ ಕೊಡೋ ಪದವಿ. ಎಲ್ಲಾ ತರದ ಒಂದು ವೈಭೋಗನು ಅನುಭವಿಸ್ತಾ ಇರ್ತಾರೆ. ಸ್ವಾಮಿ ರಾಮರಿಗೆ ಗುರುಗಳಿಗೆ ಸಹ ಗೊತ್ತಾಗುತ್ತೆ. ಗೊತ್ತಾಗ್ಬಿಟ್ಟು ಏನಾದ್ರೂ ಹೇಳೋಣ ಅನ್ಕೊಂತಿರ್ತಾರೆ, ಆದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಎಲ್ಲಾರು ಮನಸ್ಸು ಓದ್ತಾರಲ್ಲ, ಸ್ವಾಮಿ ರಾಮ ಅವರಿಗೆ ಇನ್ನೂ ಚಿಕ್ಕ ಪ್ರಾಯ, ಇನ್ನೂ ಸ್ವಲ್ಪ ಪ್ರಾಪಂಚಿಕ ಮೋಹ ಇದೆ, ಅದನ್ನ ಅವರಾಗೆ ಕಳ್ಕೋಬೇಕು ಅಂತೇಳಿ ಆ ಪದವಿಯನ್ನು ಅಂದ್ರೆ ಪೀಠಾಧಿಪತಿ ಪದವಿಯನ್ನು ಸ್ವೀಕರಿಸಲು ಅವರಿಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಆ ಪದವಿ 3 ವರ್ಷ, ಸಾಮಾನ್ಯವಾಗಿ ಎಲ್ಲ ಅಷ್ಟೇ ಅಲ್ಲ, 3 ವರ್ಷ 5 ವರ್ಷ. ಆ ಪದವಿಯಲ್ಲಿದ್ದಾಗ ತುಂಬಾ ಪದ್ಧತಿಗಳು ಆಚರಣೆಗಳಿದ್ದು ಸ್ವಾಮಿರಾಮರಿಗೆ. ಈ ಪದ್ಧತಿಗಳಿಂದ, ಯಾಕಂದ್ರೆ ತುಂಬಾ ಫ್ರೀ ಆಗಿದ್ರು ಅವ್ರು ಹಿಮಾಲಯದಾಗೆ ಗುರುಗಳ ಜೊತೆ. ತುಂಬಾ ಇರ್ಸು ಮುರ್ಸು ಆಗ್ತಾ ಇತ್ತು ಅವರಿಗೆ. ಅವರಿಗೆ ಈ ಅಂತರ್ಯುದ್ಧದಿಂದ ತುಂಬಾ ಬೇಸರ ಉಂಟಾಗ್ಬಿಡುತ್ತೆ. ಏನಪ್ಪಾ ನಾನ್ ಏನ್ ಅನ್ಕೊಂಡಿದ್ದೆ, ಏನ್ ಮಾಡ್ತಾ ಇದ್ದೀನಿ, ನಾನ್ ಯಾಕೆ ಬಂದು ಇಲ್ಲಿ ಸಿಕ್ಕಾಕೊಂಬಿಟ್ಟೆ, ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀನಿ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ಇನ್ನು ನಾನ್ ಮಾಡ್ಬೇಕಾಗಿರೋ ಸಾಧನೆ ಸರ್ವೀಸು ತುಂಬಾ ಇದೆ, ಎಷ್ಟೋ ಜನರ ಭೇಟಿ ಮಾಡ್ಬೇಕು ನಾನು, ಆದ್ರೆ ಇಲ್ಲಿ ಸಿಕ್ಕಾಕೊಂಬಿಟ್ಟೆ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಆದ್ರೂ ಏನು ಮಾಡೋ ಹಾಗಿರಲ್ಲ. 3 ವರ್ಷಗಳ ನಂತರ ಯಾರಿಗೂ ಹೇಳದೆ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಹಿಮಾಲಯಕ್ಕೆ ಬಂದು ಗುರುಗಳನ್ನು ಸೇರ್ತಾರೆ. ನಂತರ 1970ರಲ್ಲಿ ಎಷ್ಟೋ ಜನ ಪರಿಶೋಧಕರನ್ನು ಅಮೆರಿಕಕ್ಕೆ ಹೋಗ್ತಾರೆ. ಎಷ್ಟೋ ಜನ ಪರಿಶೋಧಕರನ್ನ ಭೇಟಿ ಆಗ್ತಾರೆ. ಆಮೇಲೆ ಯುರೋಪಿಯನ್ ಸೈಕಾಲಜಿ, ವೆಸ್ಟರ್ನ್ ಫಿಲಾಸಫಿ, ಮೈಂಡ್ ಅಂಡ್ ಬಾಡಿ ಮೆಡಿಸನ್ ಮೇಲೆ ರಿಸರ್ಚ್ ಹಾಗೂ ಎಕ್ಸ್ಪೆರಿಮೆಂಟ್ಸ್ ಎಲ್ಲವನ್ನೂ ಮಾಡ್ತಾರವ್ರು. ಅದ್ಭುತವಾದ ಜ್ಞಾನ ಇರುತ್ತೆ ಅವರಿಗೆ, ಎಲ್ಲವನ್ನೂ ತಿಳ್ಕೋಬೇಕು. ನಮ್ ಗುರುಗಳು ಹೇಳ್ತಾರಲ್ಲ ಈಗ, ಎಕ್ಸ್ಪೆರಿಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಯಾವ್ದನ್ನ ನಂಬಬೇಡ ನೀನು, ಎಕ್ಸ್ಪೆರಿಮೆಂಟ್ಸ್ ಮಾಡು. ಹಾಗೆ ಅಮೆರಿಕಾದಲ್ಲಿ ಡಾಕ್ಟರ್ ಎಲಿನ್ ಗ್ರೀನ್ ಎನ್ನುವ ಒಬ್ರತ್ರ ಸೈಂಟಿಸ್ಟ್ ಆಗಿರ್ತಾರ ಅವರು. ತಮ್ಮ ಗ್ರೂಪ್ ಅನ್ನು ಕರೆದು ತೋರಿಸ್ತಾರ ಅವರು. ಏನು ಅಂತಂದ್ರೆ ಸ್ವಾಮಿ ರಾಮರ ಮೇಲೆ ಒಂದು ಮಿಷನ್ ಇಡ್ತಾರ ಅವರು. ಮಿಷನ್ ಇಟ್ಬಿಟ್ಟು ಅವರ ಹಾರ್ಟ್ ಬೀಟ್ ಅನ್ನು ಕೆಲವು ಕ್ಷಣ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಯಾಕೆ ಅದನ್ನ ಮಾಡ್ತಾರೆ ಅಂತಂದ್ರೆ ಸೈನ್ಸಿಗೂ ಮಿಗಿಲಾದ ಯೋಗ ಇದೆ ಅಂತ ತೋರಿಸುವ ಉದ್ದೇಶ ಅವ್ರದ್ದಾಗಿರುತ್ತೆ. ಯಾಕಂದ್ರೆ ಸ್ವಾಮಿ ರಾಮರವರ ಸಾಧನೆ ಅಷ್ಟಿರುತ್ತೆ. ಡಾಕ್ಟರ್ ಏನಾದ್ರೂ ಸಾಧ್ಯ ಆಗುತ್ತಾ? ಹೃದಯ ನಿಲ್ಸೋದು ಆಯ್ತು, ಮನುಷ್ಯ ಹೋಗೇ ಬಿಡ್ತಾನೆ. ಆದ್ರೆ ಯೋಗಕ್ಕೆ ಆ ಸಾಧ್ಯ ಇದೆ. ಅವರ ಶರೀರದಲ್ಲಿರುವ ಯೋಗ ಶಕ್ತಿ ಎಷ್ಟಿದೆ ಅಂತೇಳಿ ಅವರ ಸ್ಟೂಡೆಂಟ್ಸಿಗೆ ತೋರಿಸ್ತಾರೆ.
ಆ ಟೀಮ್ನವರೆಲ್ಲ ಅವ್ರು ನೋಡ್ಬಿಟ್ಟು ತುಂಬಾ ಆಶ್ಚರ್ಯಪಟ್ಟು ತಮ್ಮ ಒಂದು ಥೀಸಿಸ್ ನಲ್ಲಿ ಎಲ್ಲವನ್ನು ನೋಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಳ್ತಾರೆ. ಏನೇನ್ ಅವ್ರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು, ಅಂದ್ರೆ ಡಾಕ್ಟರ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವನ್ನೆಲ್ಲವನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ನಂತರ 1971ರಲ್ಲಿ ರೆಸಿಲ್ವೇನಿಯಾದಲ್ಲಿ ಹಿಮಾಲಯ ಇನ್ಸ್ಟಿಟ್ಯೂಟ್ ಅನ್ನು ಸ್ವಾಮಿ ರಾಮರವರು ಸ್ಥಾಪನೆ ಮಾಡ್ತಾರೆ. ಅವರೇ ಮಾಡ್ತಾರೆ. ಆ ಇನ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಆ ಇನ್ಸ್ಟಿಟ್ಯೂಟ್ ಮೂಲಕ ಈಸ್ಟರ್ನ್ ವಿಸ್ಡಮ್, ವೆಸ್ಟರ್ನ್ ಸೈಕಾಲಜಿ ಎಲ್ಲವನ್ನು ಕಲಿಸ್ತಾ ನಾವು ಹೇಗೆ ಸ್ಪಿರಿಚುವಲ್ ಗ್ರೋತ್ ಅನ್ನು ತಂದುಕೊಳ್ಳಬಹುದು ಅಂತ ಎಲ್ಲ ಪ್ರತಿಯೊಬ್ಬರಿಗೆ ಯಾರು ಕಲಿಬೇಕು ಅಂತ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಯೋಗ, ಹಾಲಿಸ್ಟಿಕ್ ಲಿವಿಂಗು, ಮೆಡಿಟೇಷನ್ನು ಹೀಗೆಲ್ಲವನ್ನು ಕಲಿಸ್ತಾ ಇತ್ತು. ಮೆಡಿಟೇಷನ್ ಅಂತೂ ಎಷ್ಟೋ ಲಕ್ಷ ಜನರಿಗೆ ಅವ್ರಿಗೆ ತಲುಪಿಸಿದ್ದಾರಂತೆ. ಎಷ್ಟೋ ಜನ ಹೀಗೆ ಅವರು ಅಮೆರಿಕದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿ ಮತ್ತೆ ಇಂಡಿಯಾಗೆ ವಾಪಸ್ ಬರ್ತಾರೆ. ಅಲ್ಲಿಗೆ ಅವರು ಬಂದ ನಂತರ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಅಂಡ್ ಹಾಸ್ಪಿಟಲ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಡೆಹ್ರಾಡೂನ್ ಅಲ್ಲಿ ಮಾಡ್ತಾರೆ. ಅಲ್ಲಿ ಅವರು ಎಷ್ಟೋ ಪುಸ್ತಕಗಳನ್ನು ಬರೀತಾರೆ. ಅವರ ಯಾರ ಪುಸ್ತಕ ಎಷ್ಟು ಬರೆದರೆ ಹೇಗಿರ್ತವಂದ್ರೆ ಅವ್ರ ಪುಸ್ತಕಗಳನ್ನು ಓದಿದ ಮೇಲೆ ತುಂಬಾ ಪ್ರಭಾವಕ್ಕೆ ಒಳಗಾಗ್ತಾ ಇದ್ರು. ಅದರಲ್ಲೆಲ್ಲ ಬರೇ ಹಿಮಾಲಯದ ಔನ್ನತ್ಯ, ಯೋಗಿಗಳ ದೊಡ್ಡತನ, ಯೋಗ ಪ್ರಕ್ರಿಯೆಯಲ್ಲಿ ಪ್ರಗತಿನ ಹೊಂದಿದ ನಮ್ಮ ದೇಶದ ಔನ್ನತ್ಯ, ಋಷಿ ವಾರಸತ್ವವನ್ನು ಪ್ರತಿಯೊಂದು ವಿಷಯವನ್ನು ಅದರಲ್ಲಿ ವರ್ಣಿಸಿದ್ದಾರೆ. ಆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕ ಓದಿದ್ರೆ ಚೆನ್ನಾಗ, ಯಾರಿಗ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ದಯವಿಟ್ಟು ಆ ಪುಸ್ತಕ ಎಲ್ಲಾ ಕಡೆ ಸಿಗುತ್ತೆ, ದಯವಿಟ್ಟು ಆ ಪುಸ್ತಕವನ್ನು ಓದಿ. ನಾವು ಅನ್ಕೊಂತೀವಿ ಒಂದೊಂದ್ಸಲ 200-300 ರೂಪಾಯಿ ಇರುತ್ತೆ ಪುಸ್ತಕ, ಇನ್ನ ಜಾಸ್ತಿ ಇರ್ಬೋದು, ಅಯ್ಯೋ ವೇಸ್ಟ್ ಅಲ್ಲ ಸುಮ್ಮನೆ ಅಂತ ಹೇಳಿ. ಆದ್ರೆ ಪುಸ್ತಕಕ್ಕೆ ಇಡುವ ಹಣ ಯಾವತ್ತಿಗೂ ಅದು ವೇಸ್ಟ್ ಆಗೋದೇ ಇಲ್ಲ. ಅದು ಒಂದು ಧನ, ಅಂದ್ರೆ ಕರಗಲಾರದ ಧನ ಇದ್ದ ಹಾಗೆ. ಯಾವಾಗಾದ್ರೂ ನಾವು ಓದ್ಬೋದು. ಇವಾಗಲ್ಲ, ಇನ್ನು 5 ವರ್ಷ ಬಿಟ್ಟು ನಮ್ಮ ಹತ್ರ ಪುಸ್ತಕ ಇದ್ರೆ 1 ಪೇಜ್ ಓದ್ತೀವಿ, 2 ಪೇಜ್ ಓದ್ತೀವಿ, ಹಾಗೆ ಓದಿಸ್ಕೊಂಡು ಹೋಗ್ತಾವ ಪುಸ್ತಕಗಳು. ಹೀಗೆ ಸ್ವಾಮಿರಾವರು ಏನೇನು ಸಾಧನೆ ಮಾಡಿದ್ರೆ ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಬೆಂಗಾಲಿ ಬಾಬಾ. ಚಿಕ್ಕ ವಯಸ್ಸಿನಲ್ಲೇ ಸ್ವಾಮಿ ರಾಮರನ್ನು ಎಷ್ಟು ಚೆನ್ನಾಗಿ ಮೌಲ್ಡ್ ಮಾಡಿರ್ತಾರೆ, ಅದಕ್ಕೆ ಅವ್ರು ಕರ್ಕೊಂಡು ಹೋಗಿರ್ತಾರೆ. ಅದು ಅವಶ್ಯಕತೆ ಇರುತ್ತೆ. ಒಂದು ಸಲ ಏನ್ ಮಾಡ್ತಾರೆ, ಸ್ವಾಮಿ ರಾಮ ಅವ್ರಿಗೆ ಗುರುಗಳು ಹಣ ಕೊಡ್ತಾರೆ. ಅವರು ಹಣನ ತಗೊಂಡೋಗಿ 3 ಗ್ರಾಮ್ಫೋನ್ ರೆಕಾರ್ಡ್, ಅವೆಲ್ಲ ಚೀಪ್ ಇರ್ತಾವ, ತಗೊಂಡ್ಬಂದು ರೆಕಾರ್ಡ್ ಅನ್ನು ಆ 3 ಒಟ್ಟಾಗಿ ಪ್ಲೇ ಮಾಡ್ತಾರೆ. ಒಂದು ವಿಚಿತ್ರ ಸೌಂಡ್ ಬರುತ್ತೆ. ಅವಾಗ ಗುರುಗಳು ಹೇಳ್ತಾರೆ, ಇದು ತಗೊಂಬಂದಿ ಅಲ್ಲ 3ಕ್ಕೆ ದುಡ್ಡು ಕೊಟ್ಟು, ಅದು ವೇಸ್ಟ್ ಅಲ್ಲ, ಏನಾದ್ರೂ ಉಪಯೋಗ ಇದೆ ಅದರಿಂದ? ಹೀಗೆ ಅವರು ಸಮಯ ಸಿಕ್ಕಾಗೆಲ್ಲ ಸ್ವಾಮಿ ರಾಮರಿಗೆ ಬದುಕುವ ರೀತಿಯನ್ನು, ಆಲೋಚನೆಗಳು ಹೇಗಿರ್ಬೇಕು, ನಮ್ಮ ಮೇಲೆ ನಾವು ಅಧಿಪತ್ಯವನ್ನು ಹೇಗೆ ಹೊಂದಬೇಕು ಅನ್ನುವ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ರಂತೆ. ಸ್ವಾಮಿ ರಾಮರು ಎಂತಹ ಯೋಗಿ ಅಂತಂದ್ರೆ, ಒಬ್ಬ ಮನುಷ್ಯನ ಶ್ವಾಸವನ್ನು ಹಿಡಿದು ಅಂದ್ರೆ ಅವರು ಉಸಿರು ಹಿಡಿದು ಅವರು ಗತ ಜನ್ಮಗಳು, ಪ್ರಸ್ತುತ ಯೋಗ ಸ್ಥಿತಿ, ಅವ್ರದ್ದು ದೇಹ ಸ್ಥಿತಿ, ಯೋಗ ಸ್ಥಿತಿ, ಆರೋಗ್ಯ ಸ್ಥಿತಿ ಎಲ್ಲವನ್ನು ಹೇಳ್ತಾ ಇದ್ರಂತೆ. ಅಂದ್ರೆ ಈಗ ನಾವು ಕೆಲವು ಡಾಕ್ಟರ್ಸ್ ನೋಡ್ತೀವಲ್ಲ, ಕೈ ಇಟ್ಕೊಂತಾರ, ನಾವೇನೋ ಸುಮ್ಮನೆ ಇಟ್ಕೊಂತಾರ ಅಂತ ಹೇಳಿ. ಅಂದ್ರೆ ಎಸ್ಪೆಷಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ ಹೋದಾಗ ಅವರು ನಮ್ಮ ನಾಡಿ ಹಿಡದೆ ನಮ್ಮ ದೇಹದ ಕಂಡೀಷನ್ ಎಲ್ಲಿ ಏನಿದೆ ಅಂತೇಳಿ ನೋಡ್ಬಿಟ್ಟು ಅದ್ರ ಮೇಲೆ ಔಷಧಿ ಕೊಡ್ತಾರೆ. ಇನ್ನು ಕೆಲವೆಲ್ಲ ಸ್ವಲ್ಪ ಟೆಸ್ಟ್ಗಳು ಅವೆಲ್ಲ ಮಾಡ್ಸಿರ್ತಾರಲ್ಲ, ಅದ್ರ ಮೇಲೆ ಕೊಡ್ತಾರೆ. ಅದೇ ತರ ಇವರು ಹೇಳ್ತಾ ಇದ್ರು. ಇವರು ಸ್ವಾಮಿ ರಾಮರು ಸೈನ್ಸ್ ಆಫ್ ಬ್ರೆತ್, ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್, ದ ರಾಯಲ್ ಪಾತ್, ಮೆಡಿಟೇಷನ್, ಇಟ್ಸ್ ಪ್ರಾಕ್ಟೀಸ್, ಚೂಸಿಂಗ್ ಅವರ್ ಪಾತ್, ಲವ್ ಅಂಡ್ ಫ್ಯಾಮಿಲಿ ಲೈಫ್, ಹೀಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಅವನ್ನೆಲ್ಲ ಟ್ರಾನ್ಸ್ಫರ್ ಕನ್ನಡದಲ್ಲಿ ಆಗಿರ್ದೆ. ನೋಡ್ರಿ, ಒಂದು ಪುಸ್ತಕ ಹೆಸರೇ ಕೇಳಿಲ್ಲ ಅಂತೀವಿ ನಾವು, ಹಿಮಾಲಯದೊಂದೇ ನಮಗೆ ಗೊತ್ತಿದೆ ಅಷ್ಟೇ, ಮಾಸ್ಟರ್ಸ್.
ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್. ಆದ್ರೆ ಉಳಿದ ಎಷ್ಟು ಪುಸ್ತಕಗಳನ್ನು ಇವರು ಒಬ್ಬರೇ ಅಲ್ಲ, ಎಷ್ಟೊಂದು ಯೋಗಿಗಳು ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ನಿಜವಾಗ್ಲೂ ನಮಗೆ ಯಾವ ಸಮಯದಲ್ಲಿ ಈ ಒಂದು ಗುರುಗಳ ಬಗ್ಗೆ ಹೇಳ್ಬೇಕನ್ಸ್ತೋ ನಮಗೆ ಗೊತ್ತಿಲ್ಲ. ಆ ತೆಲುಗುದು ಒಂದು ವಿಡಿಯೋಗಳು ಇದಾವೆ, ಅದನ್ನ ಕೇಳಿದ್ವಿ. ತುಂಬಾ ಕೇಳ್ತಾ ಇರ್ತೇವೆ ತೆಲುಗಿನವೆಲ್ಲ, ಆದ್ರೆ ಇದು ಯಾಕೋ ತುಂಬಾ ಮನಸ್ಸಿಗೆ ಹತ್ರ ಆಯ್ತು. ಯಾಕೆ ನಾವು ಇದು ಗುರುಗಳ ಬಗ್ಗೆ ಹೇಳ್ಬಾರ್ದು? ಎಷ್ಟು ಜನರಿಗೆ ನಮಗೆ ಗೊತ್ತಿಲ್ಲ ಹೆಚ್ಚಿಗೆ ವಿಷಯ. ಸುಮ್ಮನೆ ಅವ್ರು ಇಂಥ ಕಡೆ ಹಿಮಾಲಯದಲ್ಲಿ ಇದ್ರು, ಪುಸ್ತಕ ಬರ್ದಿದ್ದಾರೆ ಅಂತೇಳಿ ಗೊತ್ತು ಅಷ್ಟು. ಆದ್ರೆ ಇಷ್ಟೊಂದು ಸಾಧನೆಗಳನ್ನು ಮಾಡಿದ್ರೆ, ಅವರದ್ದು ಬಾಲ್ಯ ಹೇಗಿತ್ತು, ಅವ್ರು ಹೇಗೆ ತಮ್ಮ ಜೀವನವನ್ನು ರೂಪಿಸ್ಕೊಂತಾ ಹೋದ್ರು, ಹೇಗೆ ಸಾಧನೆಯನ್ನು ಮಾಡಿದ್ರು ಏನು ಗೊತ್ತಿರಲಿಲ್ಲ. ಈ ಹೇಳ್ತಾ ಇದ್ರು ಒಬ್ಬೊಬ್ರದ್ದು ತುಂಬಾ ಖುಷಿ ಆಗ್ತಾ ಹೋಗ್ತಾ ಇತ್ತು. ನಿಜವಾಗ್ಲು 41 ಮಾಸ್ಟರ್ಸ್ ಬಗ್ಗೆನೂ ಹೇಳ್ಬೇಕಪ್ಪ ಅಂತ ಅನ್ಸ್ಬಿಡ್ತದೆ ನಿಜವಾಗ್ಲು. ಹಾಗೆ ನಮ್ಗೆ ಹೆಂಗಿದ್ರು ತಿಂಗಳಿಗೊಂದ್ಸಲ ಸರ್ ಅವಕಾಶ ಕೊಡ್ತಾರೆ. ತಿಂಗಳ 6 ಜನನ ನಾವು ಎಷ್ಟು ದಿವಸ ಆಗುತ್ತಷ್ಟು ಹೇಳ್ಕೊಂತ ಹೋಗ್ಬೋದು ನಾವು. ನಿಜವಾಗ್ಲು ಗುರುಗಳೇ, ರಂಗನಾಥ್ ಗುರುಗಳಿಗೆ ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ಓಕೆ, ಹೀಗೆ ಎಷ್ಟೋ ಸ್ವಾಮಿರಾಮರ ಅದ್ಭುತ ಕಾರ್ಯಗಳನ್ನು ನಮ್ಮ ದೇಶದಲ್ಲಿ ಮತ್ತು ಅಮೆರಿಕಾದಲ್ಲಿ ಮಾಡಿ ಯೋಗದ ಔನ್ನತ್ಯವನ್ನು, ಜ್ಞಾನದ ಭಾವವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ. ನೋಡ್ರಿ ಎಷ್ಟು ಅದ್ಭುತವಾಗಲ್ಲ. ಹಾಗೆ ಅವರ ಲಿಸ್ಟಿನಲ್ಲಿ ಪತ್ರಿ ಸಾರ್ ಕೂಡ ಇದ್ದಾರೆ. ಈ 41 ಗುರುಗಳಂತ ಏನ್ ಹೇಳಿದ ಪತ್ರಿ ಸಾರ್ ಕೂಡ ಇದ್ದಾರೆ. ಈ ಪತ್ರಿ ಸಾರ್ ಅಷ್ಟೆಲ್ಲ ಎಷ್ಟು ಜನ ಇಡೀ ವರ್ಲ್ಡ್ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಏನು ಬೇಕಿಲ್ಲ, ಧ್ಯಾನ 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 ಧ್ಯಾನ. ಲಾಕ್ಡೌನ್ ನಲ್ಲೂ ಜೂಮ್ ಮೂಲಕ ಎಷ್ಟು ಜನರಿಗೆ ಧ್ಯಾನ ಕಲಿಸ್ಕೊಟ್ಟಿದ್ದಾರೆ. ಮತ್ತೆ ಅವರು ಜೇಬಲ್ಲಿ ಒಂದು ಪೈಸಾ ಇರ್ತಿರ್ಲಿಲ್ಲ. ಎಲ್ಲಾ ಕಡೆ ಫಾರಿನ್ ಕಂಟ್ರೀಸ್ಗೂ ಹೋಗಿ ಬರ್ತಾ ಇದ್ರು. ಹೇಗೆ? ಏನಿಲ್ಲ, ಒಂದು ಅಡಿ ಮುಂದೆ ಇಡಬೇಕು, ಎಲ್ಲವನ್ನೂ ನೋಡ್ಕೊಂತಾರೆ. ಇವತ್ತು ನಿಜವಾಗ್ಲೂ ಒಂದು ಘಟನೆ ಹೇಳ್ಬೇಕು. ಈಗ ಜಸ್ಟ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಮುಂಚೆ ಬಂದು ಲ್ಯಾಪ್ಟಾಪ್ ಆನ್ ಮಾಡಿದೆ, ಆನೇ ಆಗ್ತಾ ಇಲ್ಲ. ಇನ್ನೇನು 10 ನಿಮಿಷ ಇದೆ, ಸಾರ್ ಹೇಳ್ತಾ ಇದಾರೆ. ಸಾರಿ, ಇನ್ನು 10 ನಿಮಿಷ ಇದೆ, ಏನ್ ಮಾಡ್ಬೇಕು ಅಂತ ಪತ್ರಿಜಿ ಗುರುಗಳ ಮೇಲೆ ನಾನು ಭಾರ ಹಾಕ್ಬಿಟ್ಟೆ. ಗುರುಗಳೇ, ಎಲ್ಲಾ ಗುರುಗಳ ಬಗ್ಗೆ, ಎಲ್ಲರೂ ಒಂದೇ ನಮಗೆ, ಅವ್ರ ಬಗ್ಗೆ ನಾವು ಮಾಡ್ತಾ ಇದ್ದೀನಿ. ಇದನ್ನ ಓಪನ್ ಮಾಡಿದ್ರೆ ನಾನು ಏನು ಮಾಡಕ್ಕಾಗಲ್ಲ, ಇವತ್ತು ಕ್ಲಾಸೇ ಇರೋದಿಲ್ಲ, ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ ನಾನು ಅವ್ರ ಮೇಲೆ ಭಾರ ಹಾಕಿ ಕುತ್ಕೊಂಡೆ. ನೋಡ್ರಿ, ನಿಜವಾಗ್ಲೂ ಆಶ್ಚರ್ಯ, ವಿತಿನ್ 1 ಮಿನಿಟ್ ಅಲ್ಲಿ ಲ್ಯಾಪ್ಟಾಪ್ ಓಪನ್ ಆಯ್ತು. ನಿಜವಾಗ್ಲು ಅಂದ್ರೆ ನಮ್ ಜೊತೆಗೆ ಇದ್ದಾರೆ. ಇವೆಲ್ಲ ಪರೀಕ್ಷೆಗಳು, ನೀನ್ ಕೇಳ್ಕೊ, ನೀನು ಖಂಡಿತ ಆಗುತ್ತೆ. ನಮ್ಮೇಲೆ ಭಾರ ಹಾಕು, ನಾವು ನೋಡ್ಕೊಂತೀವಿ. ಅಂದ್ರೆ ಅಡಚಣೆ ಅದು. ಅಯ್ಯೋ ಏನ್ ಮಾಡ್ಬೇಕಪ್ಪ, ಅಯ್ಯೋ ಏನಾಯ್ತು ಇವತ್ತು ಕ್ಲಾಸ್ ಇಲ್ಲ, ಸರಿ ಫೋನ್ ಮಾಡ್ಬಿಡ್ಲ ನಾನು, ನಾಳೆ ನೋಡೋಣ ಅಂತ ನಾನು ಅನ್ಕೊಂಡಿದ್ರೆ ಆಯ್ತು, ಹೋಯ್ತು, ಏನೂ ಆಗ್ತಿರ್ಲಿಲ್ಲ ಅಲ್ಲಿ, ಖಂಡಿತ ಓಪನ್ ಆಗ್ತಿರ್ಲಿಲ್ಲ. ಆದ್ರೆ ನನ್ನ ಗುರುಗಳ ಮೇಲೆ ಭಾರ ಹಾಕಿದಕ್ಕೆ ಅದು ಓಪನ್ ಆಯ್ತು. ಅದಕ್ಕೆ ನಾನು ಪ್ರತಿದಿನ ಬರ್ತೀನಿ, ಲ್ಯಾಪ್ಟಾಪ್ ಓಪನ್ ಮಾಡೋಕ್ಕಿಂತ ಮುಂಚೆ ಲ್ಯಾಪ್ಟಾಪಿಗೆ, ಇಂಟರ್ನೆಟ್ಗೆ, ಇಲ್ಲಿರೋ ಮಾಸ್ಟರ್ಸ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ. ಓಕೆ, ಇಷ್ಟು ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ನನ್ನ ಧನ್ಯವಾದಗಳು. ಹಾಗೆ ರಂಗನಾಥ್ ಸರಿಗೂ ಧನ್ಯವಾದಗಳು, ಅವರ ಟೀಮ್ನವರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. 1 ನಿಮಿಷ ಸರ್. ಓಕೆ, ಎಲ್ಲರೂ ಸ್ವಾಮಿ ರಾಮರವರ ಒಂದು ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ 5 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಇರಿ. ಆ ಸ್ವಾಮಿ ರಾಮರವರ ಎನರ್ಜೀಸ್ ಜೊತೆ ಅನುಸಂಧಾನವಾಗಿ ಧ್ಯಾನವನ್ನು ಮಾಡಿ.
ಓಕೆ ಮಾಸ್ಟರ್ಸ್, ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಧ್ಯಾನದಿಂದ ಹೊರಗಡೆ ಬನ್ನಿ. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಒಂದ್ಸರಿ ಸ್ವಾಮಿರಾಮ ಫೋಟೋ ತೋರಿಸ್ತಾರೆ ಮೇಡಮ್. ಯಾರನ್ನ ಹೊಸಬ್ರು ಇದ್ರೆ ಅವರು ಗಮನಿಸ್ಕೋಬಹುದು. ಅಂದ್ರೆ ಮೊಬೈಲ್ ಇಂದ ಕಾಣಿಸುತ್ತಾ? ಇದರಲ್ಲಿ ತೋರಿಸ್ತೀನಿ ಮೇಡಮ್. ಹಾ, ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ. ಎಸ್. ಸೊ ಮಾಸ್ಟರ್ಸ್ ಎಲ್ಲರೂ ಗಮನಿಸಿ, ಇದು ಸ್ವಾಮಿರಾಮ ಫೋಟೋ. ನೆನ್ನೆದು ತೋರಿಸ್ರಿ ಸರ್, ಸದಾನಂದ ಗುರುಗಳು. ಸ್ವಾಮಿರಾಮ ಫೋಟೋ ತೋರಿಸ್ತಾ ಇದ್ದೀವಿ. ಇವತ್ತಿನ ಮಾಸ್ಟರ್ ಮೇಡಮ್ ಏನು ಹೇಳ್ಕೊಟ್ಟಿದ್ರು ಆ ಮಾಸ್ಟರ್ ಫೋಟೋ ಇದು. ಅವ್ರು ನೋಡಿದ್ರೆ ನೀವು ಗಮನಿಸ್ಬೋದು. ರೈಟ್. ಓಕೆ ಮೇಡಮ್. ರೈಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಇವತ್ತಿನ ಗುರು ಆದ ಸ್ವಾಮಿರಾಮರ ಬಗ್ಗೆ ತಿಳಿಸಿದ್ದಾರೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ಅದು ನಾನು ಇದರಲ್ಲಿ ಧ್ಯಾನ ಕಸ್ತೂರಿಯಲ್ಲಿ ಅವ್ರ ಬಗ್ಗೆ ಓದಿದ್ದೆ ಮೇಡಮ್. ಅಂದ್ರೆ ನಾನು ಹುಟ್ಟಿದ್ದು ಅದಕ್ಕೆ ನಾನೇ ಕಾರಣ. ನಾನು ನನ್ನ ಎಲ್ಲದಕ್ಕೂ ನಾನು ಪೋಷಕರ ಮೇಲೆ ನಾನು ಇದು ಮಾಡ್ತಾ ಇರ್ತೀನಿ. ಅದಕ್ಕೆ ಅವರು ಜವಾಬ್ದಾರಲ್ಲ, ನನ್ನ ಹುಟ್ಟಿಗೆ ನಾನೇ ಜವಾಬ್ದಾರಿ. ಅದನ್ನ ನಾನೇ ಕಂಡುಕೊಳ್ಬೇಕು, ನಾ ಯಾಕೆ ಬಂದಿದ್ದೇನೆ ಅಂತ ಅನ್ನೋದನ್ನು ಒಂದು ಅಲ್ಲಿ ನಾನು ನೋಡ್ಕೊಂಡಿದ್ದೆ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್.